ಇದು ಕೇಕ್ ಪ್ರಿಯರು ನೋಡಲೇಬೇಕಾದಂತ ಸುದ್ದಿ. ಕೇಕ್ ಪ್ರಿಯರೇ ಇನ್ನು ಮುಂದೆ ಕೇಕ್ ತಿನ್ನೋ ಮುನ್ನ ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತೆ. ಯಾಕೆ, ಏನು ಕಾರಣ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಇದು ಕೇಕ್ ಪ್ರಿಯರು ನೋಡಲೇಬೇಕಾದಂತ ಸುದ್ದಿ. ಕೇಕ್ ಪ್ರಿಯರೇ ಹುಷಾರಾಗಿರ್ಬೇಕು. ಇನ್ನು ಮುಂದೆ ನೀವು ಕೇಕ್ ತಿನ್ನೋ ಮೊದಲು ಸ್ವಲ್ಪ ಇಲ್ಲಿ ನೋಡಿ. ಎಲ್ಲರೂ ಇಷ್ಟಪಟ್ಟು ತಿನ್ನೋ ಕೇಕ್ ನಲ್ಲಿದೆ ಕ್ಯಾನ್ಸರ್ ಕಾರಕ ಅಂಶ. ಕೇಕ್ಗೆ ಬಳಸುವ ಪದಾರ್ಥಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದ್ದಾವೆ. ರೆಡ್ ವೆಲ್ವೆಟ್, ಬ್ಲಾಕ್ ಫಾರೆಸ್ಟ್ ಕೇಕ್ ನಲ್ಲೇ ಹೆಚ್ಚು ಕೆಮಿಕಲ್ ಅನ್ನ ಬಳಸಲಾಗುತ್ತೆ. ಕೇಕ್ ಪ್ರಿಯರಿಗೆ ಶಾಕ್ ಕೊಟ್ಟ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ. ರಾಜ್ಯದಲ್ಲಿ 12 ಮಾದರಿ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿದ್ದಾವೆ. ಗೋಬಿ, ಕಬಾಬ್, ಪಾನಿಪುರಿ ಬಳಿಕ ಕೇಕ್ನಲ್ಲಿ ಹೆಚ್ಚು ಕೆಮಿಕಲ್ಸ್ ಬಳಸಲಾಗುತ್ತೆ ಅನ್ನೋದು ಗೊತ್ತಾಗಿದೆ. ಅಲೂನಾ ರೆಡ್, ಸನ್ಸೆಟ್ ಯೆಲ್ಲೋ, ಪೋನುಸೆಯಾ, ಕಾರ್ಮಿಯೋಸೆನ್ ಎಂಬ ವಿಷಕಾರಿ ಅಂಶಗಳು ಕೇಕ್ನಲ್ಲಿ ಪತ್ತೆಯಾಗಿದ್ದಾವೆ. ರೆಡ್ ವೆಲ್ವೆಟ್, ಬ್ಲಾಕ್ ಫಾರೆಸ್ಟ್ ಕೇಕ್ಗೆ ಕೃತಕ ಬಣ್ಣವನ್ನ ಬಳಸಲಾಗುತ್ತೆ. ಅದಕ್ಕೆ ಈಗ ನಿರ್ಬಂಧವನ್ನ ವಿಧಿಸಲಾಗಿದೆ. ಕೃತಕ ಬಣ್ಣಗಳಿಂದ ಕ್ಯಾನ್ಸರ್ ಬರುತ್ತೆ. ಎಚ್ಚರ ಎಚ್ಚರ. ಇನ್ನು ಮುಂದೆ ಕೇಕ್ ಆಸೆಗೆ ಬಿದ್ದು ಹೋಗಿ ತಿಂದರೆ ಭಾಳ ಹುಷಾರಾಗಿರಬೇಕು. ಅಲ್ಲಿ ಎಲ್ಲೋ ಒಂದು ಕಡೆ ಈ ಗೋಬಿ, ಕಬಾಬ್, ಪಾನಿಪುರಿ ಅದಾದ ನಂತರ ಈ ಕೇಕ್ಗಳಲ್ಲಿ ಕೆಮಿಕಲ್ಸ್ ಬಳಕೆ ಹೆಚ್ಚಾಗ್ಬಿಟ್ಟಿದೆ ಅನ್ನೋದು ಪತ್ತೆಯಾಗಿದೆ. ಕೇಕ್ ಅಂತ ಅಂದರೆ ಒಂದು ಬರ್ತ್ಡೇ ಇದ್ರೂ ಕೂಡ ಕೇಕ್ ಬಳಸಲಾಗುತ್ತೆ. ಅದಾದ ನಂತರ ಏನೇ ಸಂಭ್ರಮಾಚರಣೆ ಇದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕೇಕ್ ತೆಗೆದುಕೊಂಡು ಹೋಗಿ ಕಟ್ ಮಾಡಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಹಾಗಾಗಿ ಹೆಚ್ಚಿನ ಬೇಡಿಕೆ ಇದೆ ಕೇಕ್ಗಳಿಗೆ. ಅದರಲ್ಲೂ ಈ ಹೊಸ ವರ್ಷ ಸಂಭ್ರಮಾಚರಣೆ ಬಂದಾಗ, ಬರ್ತ್ಡೇ ಸಂಭ್ರಮಾಚರಣೆ ಬಂದಾಗ, ಇನ್ನೇನೇ ಇದ್ದರೂ ಕೂಡ ಭಾಳಷ್ಟು ಬೇಡಿಕೆ ಇರುತ್ತೆ. ಆಗ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ಗಳನ್ನು ಬಳಸಿ ಕೇಕ್ಗಳನ್ನು ಮಾಡ್ತಾರೆ ಇವರೆಲ್ಲ. ಇದರಿಂದ ಕ್ಯಾನ್ಸರ್ ಕಾರಕ ಅಂಶಗಳು ಇಲ್ಲಿ ಪತ್ತೆಯಾಗಿದ್ದಾವೆ. ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಇಲ್ಲಿ ಏನು ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ಭಾಳ ಸ್ಪಷ್ಟವಾಗಿ ಹೇಳಿದೆ. ಹಾಗಾಗಿ ಇನ್ನು ಮುಂದೆ ಭಾಳ ಎಚ್ಚರಿಕೆಯಿಂದ ಇರಬೇಕು. ನೋಡಿ, ರೆಡ್ ವೆಲ್ವೆಟ್, ಬ್ಲ್ಯಾಕ್ ಫಾರೆಸ್ಟ್ ಕೇಕ್ನಲ್ಲೇ ಅತಿ ಹೆಚ್ಚು ಕೆಮಿಕಲನ್ನು ಬಳಸಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಭಾಳಷ್ಟು ಕೇಕ್ನಲ್ಲಿ ಬೇರೆ ಬೇರೆ ತೆರನಾದಂಥ ಕೇಕ್ಗಳಿದ್ದಾವೆ. ಹಾಗಾಗಿ ಅದರಲ್ಲಿ ಏನು ರೆಡ್ ವೆಲ್ವೆಟ್ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಏನಿದಾವಲ್ಲ ಅದರಲ್ಲಿನೇ ಹೆಚ್ಚಾಗಿ ಕೆಮಿಕಲನ್ನು ಬಳಸ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಇದರ ಬಗ್ಗೆ ಸರ್ವೆ ನಡೆಸಿದಾಗ, ಪರಿಶೀಲನೆ ನಡೆಸಿದಾಗ ಇದೆಲ್ಲವೂ ಕೂಡ ತಿಳಿದು ಬಂದಿದೆ. ರಾಜ್ಯದಲ್ಲಿ 12 ಮಾದರಿ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಮಾದರಿಯ ಕೇಕ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ. ಭಾಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ಮುಂದೆ. ಅದರಲ್ಲೂ ಈ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ಗಳನ್ನು ಬಳಸ್ತಾರಲ್ಲ ಅಂಥವರಿಗೆ ಸರಿಯಾದಂಥ ಶಿಕ್ಷೆ ಆಗಬೇಕು. ಯಾಕೆ ಅಂತ ಹೇಳಿದರೆ ಪುಟ್ಟ ಪುಟ್ಟ ಮಕ್ಕಳು ಈ ಕೇಕ್ಗೆ ಭಾಳಷ್ಟು ಆಸೆ ಬಿದ್ದುಬಿಡ್ತಾರೆ ತಿನ್ನಬೇಕು ಅಂತ ಹೇಳಿ. ಅದಕ್ಕೇ ಇತ್ತೀಚಿನ ದಿನಗಳಲ್ಲಿ ಪುಟ್ಟ ಮಕ್ಕಳಲ್ಲಿ ಹೆಚ್ಚು ಈ ರೋಗ ರುಜಿನಗಳು ಕಾಣಿಸಿಕೊಳ್ತಾ ಇರೋದು ಅಂತ ಕಾಣಿಸುತ್ತೆ. ಹಾಗಾಗಿನೇ ಇಂಥವರ ವಿರುದ್ಧ ಯಾರು ಹೆಚ್ಚಾಗಿ ಕೆಮಿಕಲ್ ಬಳಸಿ ಈ ಕೇಕ್ಗಳನ್ನು ತಯಾರು ಮಾಡ್ತಾರಲ್ಲ, ಏನೇ ಆಗಿರ್ಬೋದು ತಿಂಡಿ ತಿನಿಸುಗಳು, ಯಾರು ತಯಾರು ಮಾಡ್ತಾರಲ್ಲ ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಆದರೆ ಇನ್ನು ಮುಂದೆ ಕೇಕ್ ಪ್ರಿಯರು ಭಾಳ ಎಚ್ಚರಿಕೆಯಿಂದ ಇರಬೇಕು. ಅತಿಯಾದಂಥ ಕೇಕ್ ಸೇವನೆಯೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಎಚ್ಚರಿಕೆಯಿಂದ ಸೇವನೆ ಮಾಡಿ.